ಹೋಟೆಲ್ ಓಮ್ ರೆಸಿಡೆನ್ಸಿ ಒಂದು ಪರಿಪೂರ್ಣ ರೆಸಿಡೆನ್ಸಿ. ಪಾರ್ಟಿ ಮತ್ತು ಮನೋರಂಜನೆಗಾಗಿ ಉತ್ತಮ ಸ್ಥಳಾವಕಾಶ. ಕಾನ್ಫರೆನ್ಸ್ ಹಾಲ್, ಫ್ಯಾಮಿಲಿ ಡೈನಿಂಗ್, ಗುಣಮಟ್ಟದ ಆಹಾರ, ಅಲ್ಪೋಪಹಾರ, ಬಾರ್, ಲಾನ್, ಎಸಿ ಡಿಲೆಕ್ಸ್, ಸೂಪರ್ ಡಿಲೆಕ್ಸ್ ರೂಮ್ಗಳು, ಓಪನ್ ಗಾರ್ಡನ್ ಸೌಲಭ್ಯ. ಮಿರಜ್ ಮೈಷಾಳ್ ರೋಡ್, ಓಂ ಪೆಟ್ರೋಲಿಯಂ ಹತ್ತಿರ, ವಿಜಯನಗರ್ ಮೈಷಾಳ್, ತಾಲೂಕಾ ಮಿರಜ್, ಜಿಲ್ಲಾ ಸಾಂಗ್ಲಿ. ಸಂಪರ್ಕ 9049014171 ಮತ್ತು 9975438171. ಕತ್ತಿ ಮುನಿಸಿಗೆ ಮುಲಾಮು ಹಚ್ಚೋರ್ಯಾರು? ರಮೇಶ್ ಕತ್ತಿಯವರ ನಡೆ ಇನ್ನೂ ನಿಗೂಢ. ರಾಜ್ಯದಲ್ಲಿ ಲೋಕಕದನದ ನಾಮಿನೇಷನ್ಗೂ ಮೊದಲೇ ಭಾರಿ ಪೈಪೋಟಿ ನಡೆದಿದೆ. ಟಿಕೆಟ್ ವಂಚಿತ ಆಕಾಂಕ್ಷಿಗಳು ತಮ್ಮ ತಮ್ಮ ಪಕ್ಷ ತೊರೆದು ಬಂಡಾಯವಾಗಿ ಸ್ಪರ್ಧಿಸುವ ಚಿಂತನೆಯಲ್ಲಿದ್ದಾರೆ. ರಾಜ್ಯದಲ್ಲಿ ವೀಣಾ ಕಾಶ್ಯಪ್ನವರ್, ಸುಮಲತಾ, ಕೆಎಸ್ ಈಶ್ವರಪ್ಪ ಹೀಗೆ ಸಾಲು ಸಾಲು ಆಕಾಂಕ್ಷಿತರ ಮಧ್ಯೆ ಚಿಕ್ಕೋಡಿಯಲ್ಲೂ ಕೂಡ ಕಮಲಪಾಳ್ಯದಲ್ಲಿ ಅಸಮಾಧಾನದ ಮಾತು ಕೇಳಿಬರುತ್ತಿವೆ. ಚಿಕ್ಕೋಡಿ ಲೋಕಸಭಾ ಪ್ರಭಾವಿ ಆಕಾಂಕ್ಷಿ ರಮೇಶ್ ಕತ್ತಿಗೆ ಟಿಕೆಟ್ ಕೈತಪ್ಪಿದ ಬೆನ್ನಲ್ಲೇ ಬಿಜೆಪಿ ಸಭೆಯಲ್ಲಿ ಕಾಣಿಸಿಕೊಳ್ಳದ ರಮೇಶ್ ಕತ್ತಿಯವರ ಮನವೊಲಿಕೆಗೆ ಬಿಜೆಪಿ ನಾಯಕರು ಮುಂದಾಗದೇ ಇರುವುದು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತಷ್ಟು ಲಾಭ ಮಾಡಲಿದೆ. ಮೊದಲಿನಿಂದಲೂ ಸ್ಥಳೀಯ ಕಾಂಗ್ರೆಸ್ ನಾಯಕರ ಜೊತೆ ಗುರುತಿಸಿಕೊಂಡಿರುವ ರಮೇಶ್ ಕತ್ತಿಗೆ ಕಾಂಗ್ರೆಸ್ ಗಾಳ ಹಾಕಲು ತಂತ್ರಗಾರಿಕೆ ಶುರುವಾಗಿದೆ ಎನ್ನಲಾಗುತ್ತಿದೆ. ಒಟ್ಟಾರೆ ಟಿಕೆಟ್ ಕೈತಪ್ಪಿದ ಬೆನ್ನಲ್ಲೇ ಸೈಲೆಂಟ್ ಆದ ರಮೇಶ್ ಕತ್ತಿಯ ಮನವೊಲೈಕೆಗೆ ಯಾರು ಮುಂದಾಗುತ್ತಾರೆ? ಕತ್ತಿ ಕೈ ಹಿಡಿತಾರಾ ಅಥವಾ ಕಮಲ ಮುಡಿತಾರಾ ಅನ್ನೋ ಕುತೂಹಲ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಕಗ್ಗಂಟಾಗಿ ಉಳಿದಿದೆ. ಪಂಚ್ ನ್ಯೂಸ್ಗಾಗಿ ಚಿಕ್ಕೋಡಿಯಿಂದ ಬಸವರಾಜ್ ತಾರ್ದಾಳೆ.